ಹಾಯ್ ಫ್ರೆಂಡ್ಸ್, ಇವತ್ತು ಮಂಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಮಂಡೇ ಮಂಡೇ ವ್ಲಾಗು. ನಾನು ಫಸ್ಟು ಎದ್ದಿದ ತಕ್ಷಣ ಕಿಟಕಿಲೋ ಇರೋ ಸ್ಕ್ರೀನ್ ಎಲ್ಲ ತಳ್ತೀನಿ. ಆಮೇಲೆ ಬೆಡ್ಡೆಲ್ಲ ನೀಟಾಗಿ ಬೆಡ್ಶೀಟ್ ಎಲ್ಲ ಮಡ್ಚು ನೀಟಾಗಿ ಎತ್ತಿಕ್ತೀನಿ. ಆಮೇಲೆ ಒಂದು ಅರ್ಧ ಲೋಟ ಅಷ್ಟು ಟೀ ಮಾಡಿಕೊಂಡು ಕುಡಿತೀನಿ. ಆಮೇಲೆ ಮನೆಯೆಲ್ಲ ನೀಟಾಗಿ ಗುಡಿಸ್ಕೊಂಬರ್ತೀನಿ ಫ್ರೆಂಡ್ಸ್. ಕಸ ಏನು ಇಲ್ದಿರ ಮೂಲೆ ಮೂಲೆಯಲ್ಲೂ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಬರ್ತೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಅಕೌಂಟ್ನ ಕೂಡ ಕ್ಲಿಕ್ ಮಾಡಿ. ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಇವಾಗ ಮನೆಯೆಲ್ಲ ಗುಡಿಸಿದ್ದಾಯಿತು. ಇವಾಗ ಕ್ಲೀನಾಗಿ ಕೈ ಎಲ್ಲ ನೀಟಾಗಿ ತೊಳ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದೆ. ನಾನು ಇವತ್ತು ಟಿಫನ್ಗೆ ಮೆಂತ್ಯ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಬೇಕಲ್ವ, ಕೆಲ್ಸಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಅವ್ರಿಗೆ ಟಿಫನ್ ಮಾಡಬೇಕು. ನೋಡಿ, ನಾನು ಒಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬರ್ತೀನಿ. ನಾನು ಇದು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೆಂತ್ಯ ಭಾತು ನನಗೆ ತುಂಬ ಇಷ್ಟ, ಮೆಂತ್ಯ ಭಾತ್ ಅಂದರೆ. ಅದಕ್ಕೋಸ್ಕರ ನಾವು ವಾರಕ್ಕೊಮ್ಮೆ ಒಮ್ಮೆ ಸರಿನ ಮಾಡ್ಕೊತೀವಿ. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಇವಾಗ ಒಂದು ಕುಕ್ಕರ್ಗೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಬೇಕು. ಆಯಿಲ್ ಬಿಸಿ ಆದಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಬೇಕು. ಇವಾಗ ಒಂದು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಬೇಕು. ಅದನ್ನು ಚೆನ್ನಾಗಿ ಆಯಿಲು ಮೇಲೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಇವಾಗ 2 ಟಮಾಟನ ಕಟ್ ಮಾಡಿ ಹಾಕ್ಕೊಬೇಕು. ಟಮಾಟನ ಕೂಡ ಆಯಿಲ್ ಮೇಲೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಆಯಿಲ್ ಮೇಲೆ ಬರಬೇಕು. ಇವಾಗ ನಾವು ರುಬ್ಕೊಂಡಿರೋ ಮಸಾಲೆನೆಲ್ಲ ಅದಕ್ಕೆ ಕುಕ್ಕರ್ಗೆ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಇವಾಗ ಮೆಂತ್ಯ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಸಣ್ಣದಾಗಿ ಹಚ್ಕೊಬೇಕು. ಹಚ್ಕೊಂಡು ಕುಕ್ಕರ್ಗೆ ಹಾಕ್ಕೊಬೇಕು. ಇವಾಗ ನಾನು 1 ಲೋಟ ಅಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಅಂದರೆ ಒಂದು 3/4 kg ಅಷ್ಟು ಅಕ್ಕಿ ಹಿಡಿಯುತ್ತೆ ಅದು. ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಉಪ್ಪನ್ನು ಹಾಕ್ಕೊತೀನಿ. ಹಾಕ್ಕೊಂಡು ಆಮೇಲೆ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು 1 ಗ್ಲಾಸ್ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ 2 ಗ್ಲಾಸು ನೀರು ಹಾಕ್ಕೊತೀನಿ. ನಿಮ್ಮ ಮೆಜರ್ಮೆಂಟು ನೀವು ಯಾವುದ್ರಲ್ಲಿ ಅಕ್ಕಿ ಹಾಕ್ತಿರೋ ಅದರಲ್ಲಿ ಒಂದು 2 ಗ್ಲಾಸು ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಕುಕ್ಕರ್ದು ಮುಚ್ಚಳ ಕ್ಲೋಸ್ ಮಾಡಿ 2 ವಿಸಿಲ್ ಮಾಡ್ಕೊಂಬರ್ತೀನಿ. ಇವಾಗ ಗಾಳಿ ಎಲ್ಲ ಹೋಗಿದೆ ಕುಕ್ಕರಲ್ಲಿ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೂಪರ್ ಆದ ಮೆಂತ್ಯ ಭಾತು ರೆಡಿ ಆಯಿತು. ಇವಾಗ ಇದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ.
ಆಮೇಲೆ ಬಟ್ಟೆನ ನೆನೆಸಿಕ್ತೀನಿ, ಒಗೆಯಲ್ಲ. ನಾನು ಪೂಜೆ ಎಲ್ಲ ಆದಮೇಲೆ ಒಗಿತೀನಿ ಬಟ್ಟೆನ. ಆದರೆ ಫಸ್ಟೇ ನೆನೆಸಿಕ್ಬಿಡ್ತೀನಿ. ನಾನು ಕೈಯಲ್ಲೇ ವಾಶ್ ಮಾಡೋದು, ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ನನಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಇಷ್ಟ ಆಗಲ್ಲ ಬಟ್ಟೆ. ಅದಕ್ಕೋಸ್ಕರ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ. ಎಷ್ಟು ಬಟ್ಟೆ ಇದ್ರೂ ಕೈಯಲ್ಲೇ ಹ್ಯಾಂಡ್ ವಾಶೇ ಮಾಡ್ತೀನಿ. ಇವಾಗ ಬಟ್ಟೆ ಎಲ್ಲ ನೆನೆಸಿಕ್ತೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇವಾಗ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ನಾನು ಒಂದು 3/4 ಬಕೆಟಷ್ಟು ನೀರು ತಗೊಂಡು ಅದಕ್ಕೆ ಪೆನಾಯಿಲ್ ಹಾಕ್ಕೊತಾ ಇದ್ದೀನಿ. ಪೆನಾಯಿಲ್ ಹಾಕ್ಕೊಂಡು ನೀಟಾಗಿ ಮನೆಯೆಲ್ಲ ಒರೆಸ್ಕೊಂಬರ್ತೀನಿ. ಆಮೇಲೆ ಪೂಜೆಗೆ ಹೂವು ಬೇಕು. ಅದಕ್ಕೋಸ್ಕರ ನಾನು ನಮ್ಮ ಮೋಲ್ಡ್ ಮೇಲೆ ಹೋಗಿ ಹೂವನ್ನೆಲ್ಲ ಕಿತ್ಕೊಂಬರ್ತೀನಿ. ನೋಡ್ತಾ ಇರ್ಬೋದು ರೋಸಸ್ಸು ಎಷ್ಟೊಂದಿದೆ. ಹಾಗೆ ಸೂಜಿ ಮಲ್ಲಿಗೆ ಹೂವು ಕೂಡ ನಾನು ನೆನ್ನೆ ಕಿತ್ತಿರಲಿಲ್ಲ, ಫಂಕ್ಷನ್ಗೆ ಹೋಗಿದ್ದೆ. ಅದಕ್ಕೋಸ್ಕರ ಅದನ್ನು ಕೂಡ ಕಿತ್ಕೊಂಡು ನೀಟಾಗಿ ಕಟ್ಟಿ ದೇವ್ರ ವೆಂಕಟೇಶ್ವರ ಸ್ವಾಮಿಗೆ ಹಾಕ್ತೀನಿ. ನೋಡಿ ನೋಡಿದ್ರಲ್ಲ, ನಾನು ವೆಂಕಟೇಶ್ವರ ಸ್ವಾಮಿಗೆ ಮಾಲೆ ಕಟ್ಟಿ ಹಾಕಿದ್ದೀನಿ. ನೋಡ್ತಾ ಇರ್ಬೋದು. ನಾನು ಡೈಲಿ ಪೂಜೆ ಹೀಗೆ ಇರುತ್ತೆ ಫ್ರೆಂಡ್ಸ್. ನಾನು ಡೈಲಿ ಪೂಜೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.